ಸುಮೇರು ಟ್ರಸ್ಟ್ ಮತ್ತು ಐಸಿರಿ ಪ್ರಕಾಶನ ವತಿಯಿಂದ ಗುರು ಗೌರವ ಸಮರ್ಪಣೆ 2024 ಹಾಗೂ ಕೃತಿಗಳ ಲೋಕಾರ್ಪಣೆ ಸಮಾರಂಭವನ್ನು ನಗರದ ಬಿಎಂಶ್ರೀ ಪ್ರತಿಷ್ಠಾನದ ಎಂವಿಸಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಡಾಕ್ಟರ್ ಬಸವರಾಜ್ ಕಲ್ಗುಡಿಯವರು ಸಮಾರಂಭಕ್ಕೆ ಚಾಲನೆ ನೀಡಿ ಐಸಿರಿ ಪ್ರಕಾಶನ ಪ್ರಕಟಿಸಿದ ಹೆಪ್ಪುಗಟ್ಟಿದ ಮಾತುಗಳು ಎಂಬ ಕೃತಿಯನ್ನು ಲೋಕಾರ್ಪಣೆಗೊಳಿಸಿದರು. ಕೃತಿಯ ಕುರಿತು ಸುಪ್ರಸಿದ್ಧ ಕವಿಗಳು ಹಾಗೂ ವಿಮರ್ಶಕರಾದ ಸುಬ್ಬು ಹೋಲಿಯಾರವರು ವಿಮರ್ಶಿಸಿ ಸವಿಸ್ತಾರವಾಗಿ ವಿವರಿಸಿದರು. ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಡಾಕ್ಟರ್ ಬಸವರಾಜ್ ಕಲ್ಗುಡಿ ಹಾಗೂ ಡಾಕ್ಟರ್ ಎಚ್.ಬಿ. ಶಿವಲೀಲಾರವರಿಗೆ ಗುರು ಗೌರವ ಸಮರ್ಪಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ವಿಮರ್ಶಕರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ರಾಜಮಾನೆ, ಸುಮೇರು ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಪಾಳ್ಯ, ಐಸಿರಿ ಪ್ರಕಾಶನದ ಸಂಸ್ಥಾಪಕರಾದ ಡಾಕ್ಟರ್ ಜಿ. ರೂಪಾ, ಕಾರ್ಯದರ್ಶಿಗಳಾದ ಡಾಕ್ಟರ್ ಎನ್.ಎಸ್. ಸತೀಶ್, ಜಂಟಿ ಕಾರ್ಯದರ್ಶಿಗಳಾದ ಸಂತೋಷ್ ಜೆವಿ, ಸಹಾಯಕ ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ಎಪಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಪರೂಪದ ಒಂದು ದಂಪತಿಗಳಿಗೆ, ಅದು ಗುರು ದಂಪತಿಗಳಿಗೆ ಒಂದು ಸನ್ಮಾನದ ಕಾರ್ಯಕ್ರಮ, ಹಾಗೆ ಹೆಪ್ಪುಗಟ್ಟಿದ ಮಾತುಗಳು ಮತ್ತು ಕೆಲವು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಕೂಡ ಆಗಿದೆ. ನಾನು ಸಾಮಾನ್ಯವಾಗಿ ಬಸವನಗುಡಿ ಕಡೆ ಬರೋದು ಬಹಳ ಅಪರೂಪ. ಈಗ ಕೆಲವು ವರ್ಷಗಳ ಹಿಂದೆ 1990ರಿಂದ 2000ವರೆಗೂ 10 ವರ್ಷಗಳ ಕಾಲ ಲಂಕೇಶ್ ಮೇಷ್ಟ್ರ ಬೆಳಗಿನ ಪ್ರತಿ ವಾರ ಬರ್ತಿದ್ದೆ. ಲಂಕೇಶ್ ಪತ್ರಕ್ಕೆ ಬಂದು ಮಾರನೇ ದಿನ ಬುಧವಾರ ನಾನು ಮೇಷ್ಟ್ರ ಜೊತೆಗೆ ಮಾತುಕತೆಗೆ ಅಥವಾ ಯಾವಾಗ ಭೇಟಿ ಆಗ್ತಿದ್ದೆ. ಪ್ರತಿ ವಾರ ಬರ್ತಿದ್ದೆ. ಅಕಸ್ಮಾತ್ ಒಂದು ವಾರ ಮಿಸ್ ಆದರೂ ಮೇಷ್ಟ್ರು ಗಿರಿಯವರಿಗೆ ಫೋನ್ ಮಾಡಿ ಸುಬ್ಬಯ್ಯ ಯಾಕೆ ಬರಲಿಲ್ಲ ಅಂತ ಹೇಳಿ ಕೇಳ್ತಾಯಿದ್ರು. ಆ ಥರದ ಒಂದು ಪ್ರತಿ ವಾರದ ಸಂಬಂಧ ಬಸವನಗುಡಿಯ ಈ ಸುತ್ತಮುತ್ತ ನನಗೆ ಆದ ಅನುಭವ. ಮತ್ತು ಕೀನಮ್ ಇದ್ದಾಗ ಆವಾಗ ಕೀನಮ್ ಮಾತಾಡಲಿಕ್ಕೋ ಅಥವಾ ಏನಾದ್ರು ಕೇಳಲಿಕ್ಕೋ ನಾನು ಬರ್ತಾ ಇದ್ದೆ. ಇವತ್ತು ಒಂದು ರೀತಿಯ ವಿದ್ವಜ್ಜರ ಸಭೆ ಇದು. ಇಲ್ಲಿ ಎಲ್ಲರೂ ತುಂಬ ಅಕಾಡೆಮಿಕ್ ವಲಯದಿಂದ ಬಂದ ಸಾಹಿತ್ಯದ ದಿಗ್ಗಜರಿದ್ದೀರಿ, ಪಂಡಿತರಿದ್ದೀರಿ. ನಾನು ಹೇಳಿ ಕೇಳಿ ಒಬ್ಬ ಸಾಮಾನ್ಯ ದಲಿತ ಸಂಘ ಸಮಿತಿ ಕಾರ್ಯಕರ್ತನಾಗಿ ಬಂದವನು. ಈ ಅಕಾಡೆಮಿಕ್ ವಲಯದಿಂದ ದೂರ ಇದ್ದವನು, ಅಂದರೆ ಹೊರತಾಗಿ ಒಂದು ಚಳುವಳಿಯ ಅನುಭವ ಮಟ್ಟದಿಂದ ಬಂದವನು ಅಂತ ಹೇಳ್ಬೋದು. ಒಂದು ಸಂತೋಷದ ವಿಚಾರ ಅಂತಂದರೆ ಕಲ್ಗುಡಿಯವರ ಈ ಸೌಮ್ಯ ಸ್ವಭಾವ ಎಂಥವ್ರನ್ನೂ ಆಕರ್ಷಿಸಬಲ್ಲದು. ಆ ಥರದೊಂದು ಸೂಜಿಗಲ್ಲಿನ ವಿದ್ವತ್ತು ಕಲ್ಗುಡಿಯವರದ್ದು. ಬಹುಶಃ ನಾನು ದೂರದರ್ಶನದಲ್ಲಿದ್ದಾಗ ಸಂಚಯ ಕಾರ್ಯಕ್ರಮಕ್ಕೆ ಆವಾಗ ಕಲ್ಗುಡಿ ಸರ್ ಬರ್ತಾಯಿದ್ರು. ಆವಾಗ ನೋಡಿ ಮಾತಾಡಿದ್ದೆ. ಬಹುಶಃ ಅವರು ತರಗತಿಯಲ್ಲಿ ಎಷ್ಟು ಸೌಮ್ಯವಾಗಿದ್ದರು, ವೇದಿಕೆಯಲ್ಲಿ ಎಷ್ಟು ಸೌಮ್ಯವಾಗಿ ಮಾತಾಡಿದ್ರು, ಬಹುಶಃ ಮನೆಯಲ್ಲೂ ಕೂಡ ಅಷ್ಟೇ ಸೌಮ್ಯದಿಂದ ಇರ್ತಾರೆ ಅನ್ನೋದು ನನಗೆ ಅನಿಸ್ತಾ ಇದೆ. ಅವರಿಬ್ಬರ ದಾಂಪತ್ಯವನ್ನು ನೋಡಿದಾಗ ಬಹುಶಃ ಈಗ ನಮ್ಮ ರಾಜ್ಮೋಹನ್ ಹೇಳ್ತಿದ್ರಲ್ಲ, ಅವರವ್ರ ಮನೆಗಳಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಅದು ನಿಜ. ಅಂದರೆ ಕೆಲವು ಸಂಬಂಧಗಳು ಅಂದರೆ ಒಂದು ಬಹಳ ಮೆಚ್ಯೂರ್ಡ್ ಆದ ದಂಪತಿಗಳಿದ್ದರೆ ಆ ಥರ ನಡೆಯಲ್ಲ. ತಾನು ಎಲ್ಲಿಗೆ ಹೋಗ್ತೀನಿ, ತಾನು ಎಲ್ಲಿ ಬರ್ತೀನಿ ಅನ್ನೋದು ಒಂದು ಅರ್ಥ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅನೇಕರು ಈಗ ಏನು ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಮದುವೆ ಆಗ್ತಾರೆ, ಡಾಕ್ಟರ್ನ ಮದುವೆ ಆಗ್ತಾರೆ. ಆದರೆ ನಮ್ಗೆ ಹಾಗಲ್ಲ. ಯಾರೋ ಒಬ್ಬರು ನಮಗೆ ಇಷ್ಟ ಆದವರು, ಯಾರು ಮನೆಯವರು ಇಷ್ಟಪಟ್ಟರು ನಾವು ಮದುವೆ ಆಗ್ತೀವಿ. ಇರಲಿ. ಸರ್ನ ಮಾತುಗಳನ್ನು ನಾನು ತುಂಬ ಸರಿ ಕೇಳಿದ್ದೀನಿ. ಮೊನ್ನೆ ಕೂಡ ನಾನು ಬರ್ಗೂರು ಪ್ರಶಸ್ತಿ ಬಂದಾಗ ಕೂಡ ಕಲ್ಗುಡಿ ಸರ್ನ ಮಾತುಗಳನ್ನು ಕೇಳಿದೆ. ಇಷ್ಟೇ ಸೌಮ್ಯವಾದ ಮಾತು, ಯಾವತ್ತು ಬಹಳ ಸಂತೋಷದಲ್ಲಿದ್ದಾಗ ಬಹಳ ಉದ್ವೇಗದಿಂದ
ಅಥವಾ ಅತಿರೇಕದಿಂದ ಮಾತಾಡಿದ್ದಾಗಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಕೂಡ ಅವರು ಬಹಳ ಏನು ತುಂಬ ಮೆದುವಾಗಿ ಮಾತಾಡಿದಾಗಲಿ ಇಲ್ಲ. ಒಂದೇ ಸಮಭಾವದ ಸಮಚಿತ್ತದ ಒಂದು ಈ ಮಾತುಗಾರಿಕೆ ಇದೆಲ್ಲ ಬಹಳ ಮುಖ್ಯ. ಬಹುಶಃ ಮೇಡಮ್ ಕೂಡ ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದರು. ದಾಂಪತ್ಯ ಅಂದರೆ ಹೇಗಿರಬೇಕು, ಸ್ತ್ರೀ ಮತ್ತು ಪುರುಷ ಅನ್ನೋದು ಕೂಡ ಬಹಳ ಅರ್ಥಗರ್ಭಿತವಾದ ಮಾತುಗಳಲ್ಲಿ ಅಭಿವ್ಯಕ್ತಿಸಿದ್ದಾರೆ. ವಿಶೇಷವಾಗಿ ರಾಜಮನೆಯವರು ನಮ್ಮ ಕಲ್ಗುಡಿ ಸಾಹೇಬರ ಸಾಹಿತ್ಯದ ಕುರಿತು, ಸಂಶೋಧನೆ ಕುರಿತು ಒಂದು ಅಪರೂಪದ ಮಾತುಗಳನ್ನು ಆಡಿದ್ದಾರೆ. ಇವತ್ತು 4 ಪುಸ್ತಕಗಳು ಬಿಡುಗಡೆಯಾಗಿದ್ದಾವೆ. ಅದರಲ್ಲಿ ನಾನು ಹೆಪ್ಪುಗಟ್ಟಿದ ಮಾತುಗಳ ಕುರಿತು ಮಾತಾಡಲಿಕ್ಕೆ ನನ್ನ ಸ್ನೇಹಿತರಾದ ಮೇಷ್ಟ್ರು ಡಾಕ್ಟರ್ ಸತ್ಯಮಂಗಲ ಮಾದೇವ ನನಗೆ ಕೇಳಿದಾಗ, ನನಗೇನು ಕವಿಗಳು ಪರಿಚಿತರಲ್ಲ, ಆದರೆ ಕವಿ ಮನಸ್ಸು ಒಂದೇ ಇರ್ತದೆ ಅಂತ. ನಾನು ವಿಮರ್ಶಕನೂ ಅಲ್ಲ, ಕವಿ ಇರಬಹುದು ಅಂತ ನಾನು ಭಾವಿಸ್ತೀನಿ. ಇಂತಹ ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಕಾರಣ ಇಷ್ಟೇ, ಕಲ್ಗುಡಿಯವರ ವಿದ್ವತ್ತು. ಸಿದ್ಧಲಿಂಗಯ್ಯನವರು ನನಗೆ ಕಲ್ಗುಡಿಯವರ ಬಗ್ಗೆ ಆಗಾಗ ಮನೆಗೆ ಹೋದಾಗಲೂ ಅಥವಾ ಸಿಕ್ಕಿದಾಗಲೂ ಯಾವುದೋ ಕಾರಣಕ್ಕೆ ಕಲ್ಗುಡಿಯವರ ಬಗ್ಗೆ ಒಂದು ಯಾವುದಾದ್ರು ಉದಾಹರಣೆ ವಿಷಯ, ಯಾರ್ದಾರ ಪ್ರಾಧ್ಯಾಪಕರ ಬಗ್ಗೆ ಯಾರ್ದಾರ ಬಗ್ಗೆ ಮಾತಾಡಬೇಕಾದ್ರು ಕಲ್ಗುಡಿಯ ಬಗ್ಗೆ ಮಾತಾಡ್ತಿದ್ರು. ಆವಾಗ ನಾನು ಕಲ್ಗುಡಿಯವರ ವಿದ್ವತ್ತು ಬಹಳ ದೊಡ್ಡದು ಅನ್ನೋದು ನಾನು ತಿಳ್ಕೊಂಡಿದ್ದೆ. ಅವರು ಆಕಾಶವಾಣಿಗೆ ಒಂದು ಸುದೀರ್ಘವಾದ ನಾನು ಸಂದರ್ಶನ ಮಾಡಿದೆ. ಅದೊಂದು ನನ್ನ ಜೀವನದ ಬಹಳ ಅಪರೂಪದ ಅಮೂಲ್ಯವಾದ ಗಳಿಗೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಅದು ಅವರ ಸಂದರ್ಶನದ ನಂತರ ಅದು 4 ಬಾರಿ ಅದು ಬಿತ್ತರವಾಯಿತು ಆಕಾಶವಾಣಿಗೆ. ನಾನು ಆಕಾಶವಾಣಿಯ ಕಾರ್ಯಕ್ರಮದ ನಿರ್ಮಾಪಕನಾದಾಗ ಅವ್ರನ್ನ ನಾನೇ ಸ್ವತಃ ಒಂದು ಸಂದರ್ಶನ ಮಾಡಿದ್ದು ನನ್ನ ಜೀವನದ ಬಹಳ ಒಂದು ಸುಯೋಗ ಅಂತ ನಾನು ಭಾವಿಸ್ತೇನೆ. ಕಲ್ಗುಡಿಯವರು ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದರು ಗುರು ಮತ್ತು ಶಿಷ್ಯನ ಪರಂಪರೆಯ ಕುರಿತು. ನಾವೆಲ್ಲ ಬುದ್ಧ ಗುರುವಿನ ಬಗ್ಗೆ ಮಾತಾಡ್ತೀವಿ. ಅವರ ಜನ್ ಕಥೆ ಹೇಳುವ ಮೂಲಕ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅನ್ನೋದನ್ನು ಮೀರಿ ನಮ್ಮ ವಿದ್ವತ್ತು, ನಮ್ಮ ಪಕ್ವತೆ, ನಮ್ಮ ಅನುಭವ ಹೇಗಿರುತ್ತೆ ಅನ್ನೋದನ್ನು ಬಹಳ ಅರ್ಥಪೂರ್ಣವಾದ ಮಾತುಗಳಲ್ಲಿ ಜನ್ ಕಥೆ ಹೇಳಿ ನಮ್ಮನ್ನು ಇನ್ನೊಂದಿಷ್ಟು ನಮ್ಮ ಮನಸ್ಸಿನ ವಿವೇಕವನ್ನು ಹೆಚ್ಚಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಈಗ ಹೆಪ್ಪುಗಟ್ಟಿದ ಮಾತುಗಳು ಪುಸ್ತಕ ಬಹಳ ತುಂಬ ಚೆಂದಾಗಿ ಇದನ್ನು ಪ್ರಕಟಿಸಿದ್ದಾರೆ. ಕವರ್ ಪೇಜು ತುಂಬ ಚೆನ್ನಾಗಿದೆ. ಇದರ ಬೆನ್ನುಡಿ ಮತ್ತು ಮುನ್ನುಡಿಯನ್ನು ಕೂಡ ಬಸವರಾಜ್ ಸರ್ರೇ ಬರೆದಿದ್ದಾರೆ. ಮತ್ತು ಒಂದು ಬಹಳ ಮುಖ್ಯವಾದ ಒಳನೋಟಗಳನ್ನು ಕೂಡ ಕಲ್ಗುಡಿ ಸರ್ ಇದರಲ್ಲಿ ನೆನಪು ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಡಾಕ್ಟರ್ ಜಿ ರೂಪಾ ಅವರು, ಅಂದರೆ ನಮ್ಮ ಮಂಜುನಾಥ್ ಅವರ ಧರ್ಮಪತ್ನಿಯವರು ನನಗೆ ಒಂದಿಷ್ಟು ಹಗುರ ಮಾಡಿದ್ದಾರೆ. ಅಂದರೆ ಇಲ್ಲಿರುವ ಸುಮಾರು 50 ಕವಿತೆಗಳನ್ನು ಕುರಿತು ಪ್ರತಿ ಕವಿತೆಯ ಬಗ್ಗೆ ಸುವಿಸ್ತಾರವಾಗಿ ಇದನ್ನು ಪರಿಚಯ ಮಾಡಿದ್ದಾರೆ. ಅದು ಅಂದರೆ ಅದು ಮನೆಯವರ ಬಗ್ಗೆ ಮಾತಾಡೋದು ಒಂದು ರೀತಿ ಅವರ ಕಾವ್ಯವನ್ನು ಬದುಕನ್ನು ಅರ್ಥ ಮಾಡಿಕೊಂಡ ರೀತಿಯನ್ನು ಸೂಚಿಸಿದ್ರು. ಅದರ ಆಚೆಗೆ ಕಾವ್ಯ ಅಂದರೆ ಏನು ಅನ್ನೋದು ಇನ್ನೊಬ್ಬರು ಹೇಳಿದಾಗಲೇ ಅದಕ್ಕೊಂದು ಅರ್ಥ ಬರುತ್ತೆ ಅನ್ನೋದು ನನ್ನ ಭಾವನೆ. ಬಹುಶಃ ಅದನ್ನು ಬಹಳ ಅಪರೂಪದ ಮಾತುಗಳಲ್ಲಿ ಹೇಳಿದ್ದಾರೆ. ಇಲ್ಲಿ ನನ್ನನ್ನು ವಿಮರ್ಶಕರು ಅಂತ ಹೇಳಿದ್ದಾರೆ. ನಾನು ಯಾವ ವಿಮರ್ಶಕನಲ್ಲ. ಹಾಗೆ ನೋಡಿದ್ರೆ ಆ ದಂಪತಿಗಳ ವಿದ್ವತ್ತು ಬಹಳ ದೊಡ್ಡದು, ಬಹಳ ದೊಡ್ಡ ಅರಿವಿನ ಓದು ಇದೆ ನಮ್ಮ ಮಂಜುನಾಥ್ ಸರ್ಗಾಗಲಿ ರೂಪಾ ಅವ್ರಿಗಾಗಲಿ. ಇವರು ಕಾವ್ಯ ಒಂದು ರೀತಿ ಬರೆದರೆ ಅವರ ವಿಮರ್ಶೆಯ ಪರಿಭಾಷೆ ಬಹಳ ದೊಡ್ಡದಾಗಿ ಕಾಣಿಸುತ್ತೆ. ನನಗೆ ಅವರಿಬ್ಬರನ್ನು ಈ ಕಾವ್ಯ ಸಂಕಲನದ ಕಾರಣಕ್ಕೂ ಮತ್ತು ಅವರ ಚಿಂತನೆ ಮತ್ತು ಬುದ್ಧಿಮತ್ತೆ ಕಾರಣಕ್ಕಾಗಿ ಅವರಿಬ್ಬರನ್ನು ನಾನು ಈ ಕ್ಷಣ ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇಲ್ಲಿ ನಮ್ಮ ಪೋತೆ HD ಪೋತೆ ಕೂಡ ಇದಕ್ಕೆ ಮುನ್ನುಡಿಯ ರೂಪದಲ್ಲಿ ಒಂದಿಷ್ಟು ಮಾತುಗಳನ್ನು ಬರೆದಿದ್ದಾರೆ. ನಾನು ಅದನ್ನು ಗಮನಿಸಿಲ್ಲ. ನನ್ನ ವೈಯಕ್ತಿಕವಾಗಿ ನಾನು ಒಬ್ಬ ಕಾವ್ಯದ ಓದುಗನಾಗಿ ಈ ಹೆಪ್ಪುಗಟ್ಟಿದ ಕವನ ಸಂಕಲನದಲ್ಲಿ ನನಗೆ ಅನಿಸಿದ ಕೆಲವು ಮಾತುಗಳನ್ನು ನನ್ನ ಬರಹ ರೂಪದಲ್ಲಿ ದಾಖಲಿಸಿದ್ದೀನಿ. ಯಾಕೆಂದರೆ ನಾನು
ಮೇಷ್ಟ್ರಾಗಿ ಮಾತಾಡೋದಾಗಿದ್ದರೆ ಬಹುಶಃ ನಮ್ಮ ರಾಜಮನೆ ಅಂತ ಥರ ಆಗಲಿ ಅಥವಾ ನಮ್ಮ ಕಗುಡಿ ಸರ್ ಆದರೂ ಮಾತಾಡೋದು ತುಂಬ ಸುಲಭವಾಗಿ ಮಾತಾಡ್ಬೋದಿತ್ತು. ಅದು ನಮ್ಮ ಅರಿವಿನ ಕೊರತೆ ಇರುತ್ತೆ ನಮಗೆ. ಅಥವಾ ಈ ಕಾವ್ಯದ ಕುರಿತು ಮಾತಾಡುವಾಗ, ಕಾದಂಬರಿ ಕುರಿತು ಮಾತಾಡುವಾಗ ಆ ಎಲ್ಲ ಅಧ್ಯಾಯಗಳು ಅಥವಾ ಅವರ ಆಲೋಚನೆಗಳು, ಸ್ಥಳಗಳು ಅಥವಾ ವ್ಯಕ್ತಿಗಳು ಎಲ್ಲ ನೆನಪಾಗಿ ಹೇಳ್ತಾರೆ ಮೇಷ್ಟ್ರಾದರು. ಅವರು ಪಾಠ ಮಾಡಿ 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 ಅವರಿಗೆ ಅದು ಸಿದ್ಧಿಸಿರುತ್ತೆ. ನನ್ನಂಥವ್ರಿಗೆ ಏನಾದರೂ ಯಾವ ಕ್ಷಣದಲ್ಲಾದರೂ ಇಂಥದ್ದೇ ಮಾತಾಡಬೇಕು ಅಂತ ಹೇಳಿ ಅದು ಮರೆತು ಹೋಗಲಿಕ್ಕೆ ಸಾಧ್ಯತೆ ಇರುತ್ತೆ. ಇರಲಿ, ಈಗಾಗಲೇ ಮಂಜುನಾಥ್ ಬಹಳ ಒಳ್ಳೆಯ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅವರ ಜಾನಪದ ವಿದ್ವತ್ತು ಕೂಡ ಬಹಳ ದೊಡ್ಡದಾಗಿದೆ. 2 ಕವನ ಸಂಕಲನಗಳನ್ನು ಹೊರತಂದಿದ್ದಾರೆ, ವಿಮರ್ಶೆಯ ಗ್ರಂಥಗಳನ್ನೂ ಹೊರತಂದಿದ್ದಾರೆ. ಈಗ ಸ್ವತಃ ಕವಿ, ಸ್ವತಃ ವಿಮರ್ಶಕರು ಕೂಡ ಆಗಿರ್ತಾರೆ. ತಾನು ಬರೆದ ಕಾವ್ಯ ಎಷ್ಟು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಆದರೂ ಅದು ಮೀರಿ ಕೂಡ ಒಂದು ಈ ಪುಸ್ತಕದ ಬಿಡುಗಡೆ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳುವ ಅಗತ್ಯ ಇದೆ. ನಾನು ಕೀರಂಗೆ ಯಾವಾಗಲೂ ಕೇಳ್ತಿದ್ದೆ, ಸರಿ ಯಾವಾಗಲೂ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ, ಕವಿತೆ ಅಥವಾ ಇನ್ನೊಂದು ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಯಾಕೆ ಆ ಪುಸ್ತಕದ ಕುರಿತು ನಿಷ್ಠುರವಾಗಿ ಮಾತಾಡೋಕ್ಕೆ ಆಗಲ್ವಾ ಅಂತ ನಾನು ಕೀರಮ್ನ ಕೇಳಿದ್ದೆ. ಸುಖವಾದ ಏನಂತಂದರೆ, ಮೊದಲನೇ ಸಂಕಲನ ಆದರೆ ಅವರಿಗೆ ಸ್ವಲ್ಪ ಉತ್ತೇಜನ ಕೊಟ್ಟು ಮಾತಾಡಬೇಕು. ಅವರು ಬರೆಯುವ ಉತ್ತೇಜಿಸಲು ನಾವು ಹೇಳಬೇಕಾಗುತ್ತೆ, ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಹೇಳಬೇಕಾಗತ್ತೆ. 2-3 ಸಂಕಲನ ಪ್ರಕಟಿಸುವಾದರೆ ಅಲ್ಲಿ ನಿಷ್ಠುರವಾದ ಮಾತುಗಳನ್ನು ಹೇಳದೆ ಹೋದರೆ ನಾವು ನಮ್ಮ ಓದಿಗೆ, ನಮ್ಮ ಅರಿವಿಗೆ ನಾವು ಒಂದು ಇದನ್ನು ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳಿ ಮಾತುಗಳನ್ನು ಕಿರಣ್ ಹೇಳ್ತಾ ಇದ್ರು. ಬಹುಶಃ ಕಿರಣ್ ಸರ್, ಕಗುಡು ಸರ್ ಎಲ್ಲ ಭಾಳ ದೊಡ್ಡ ಗುರುಗಳು ಸರ್. ಸಹೋದ್ಯೋಗಿಯಾಗಿ ಕೆಲಸ ಮಾಡಿದವರು. ಇಲ್ಲಿ ಈ ಕಡೆ ಬಂದಾಗಲೆಲ್ಲ ಕಿರಣ್ ತುಂಬ ನೆನಪಾಗ್ತಾರೆ, ಲಂಕೇಶ್ ಬೆಸ್ಟು ನೆನಪಾಗ್ತಾರೆ. ಅವರ ಕುರಿತ ಒಂದು 3-4 ಪೇಜನ್ನು ನಾನು ನೋಟ್ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮಂಜುನಾಥ್ ಪಾಳ್ಯ ಅವರ ಈ ಸಂಕಲನಕ್ಕೆ ಅಭಿನಂದಿಸುತ್ತಾ, ನಿಮಗೆ ಓದಿನ ಅರಿವಿನ ಬಹಳ ದೊಡ್ಡ ಪಾಂಡಿತ್ಯವಿದೆ. ಆದರೆ ಕಾವ್ಯಕ್ಕೆ ಅಥವಾ ಸೃಜನಶೀಲತೆಗೆ ಬೇಕಾಗಿರುವುದು ಪಾಂಡಿತ್ಯದ ಜೊತೆಗೆ ದಟ್ಟ ಅನುಭವದ ಸಾಂದ್ರತೆ ಕೂಡ ಮತ್ತು ಮುಗ್ಧತೆ ಎನ್ನುವುದು ನನ್ನ ಭಾವನೆ. ಕನ್ನಡ ಕಾವ್ಯಕ್ಕೆ ದೊಡ್ಡ ಪರಂಪರೆ ಇದೆ, ಅದು ನಿಮಗೆ ತಿಳಿಯೋದಿಲ್ಲ. ಅದರಲ್ಲಿ ಕೆಲವರನ್ನಾದರೂ ಓದಿ ಮುಗಿಸಲು ಈ ಜೀವನ ಸಾಕಾಗದು. ಪಂಪ ಇವತ್ತಿಗೂ ನಾಳೆಗೂ ಪ್ರಸ್ತುತವಾಗುತ್ತಾರೆ. ಇನ್ನು ವಚನಕಾರರು ಒಬ್ಬೊಬ್ಬರು ಹಿಮಾಲಯ. ಇವರನ್ನೆಲ್ಲ ಓದಿ ಅರ್ಥ ಮಾಡಿಕೊಂಡು ಅವರ ನಡೆನುಡಿಗಳನ್ನು ಸಾಸಿವೆ ಕಾಳಿನಷ್ಟಾದರೂ ಪಾಲಿಸುತ್ತಿದ್ದೀವಾ ಎನ್ನುವುದು ಮಿಲಿಯನ್ ಪ್ರಶ್ನೆ. ಬಸವಣ್ಣರ ಭಕ್ತರು ಎಂದು ಹೇಳಿಕೊಳ್ಳುವವರಿಗೆ ದಯವೇ ಧರ್ಮದ ಮೂಲವಯ್ಯ ಎನ್ನುವುದನ್ನು ಅರ್ಥ ಮಾಡಿಕೊಂಡವರನ್ನ ಈಗಲೂ ಹುಡುಕುತ್ತಿದ್ದೇನೆ. ನಾನು ಅವರನ್ನು ಓದಿದ್ದೇನೆ, ಇವರನ್ನು ಓದಿದ್ದೇನೆ ಎಂದು ಮೆರೆಯುತ್ತಿದ್ದೇನೆ. ನಮಗೆ ನಾವೇ ಸರಿಯಾಗಿ ಅರ್ಥವಾಗಿಲ್ಲ. ಇರಲಿ, ಈ ಹೊತ್ತಿನದ್ದನ್ನು ಮಾತನಾಡುವುದಾದರೆ, ಕನ್ನಡದ ಅಸ್ಮಿತೆಯನ್ನು ಉಳಿಸಿದ್ದು ಪ್ರಮುಖ ಕಾವ್ಯಧಾರೆಗಳಾದ ಕುವೆಂಪು, ಬೇಂದ್ರೆ ಮತ್ತು ಸಿದ್ದಲಿಂಗ ಕನ್ನಡಕ್ಕೆ ಹಲವು ಅರಿವು ತಿರುವುಗಳನ್ನು ಕೊಟ್ಟಿದ್ದಾರೆ. ಕುವೆಂಪು ಅವರ ಪ್ರಖರ ವೈಚಾರಿಕ ಚಿಂತನೆ ಕನ್ನಡದ ಪ್ರಜ್ಞೆ ಮತ್ತು ವಿವೇಕನ ಹೆಚ್ಚಿಸಿತ್ತು. ಇನ್ನು ಬೇಂದ್ರೆ ಶಿಷ್ಟಕ್ಕೆ ಜಾನಪದವನ್ನೇ ಎರಕ ಹೊಯ್ದಂತೆ ಕನ್ನಡದ ದೊಡ್ಡ ಜನಪದ ಕವಿಯಾದರು. ಇನ್ನು ಸಿದ್ದಲಿಂಗೇರವರ ಕಾವ್ಯವಂತೂ ಈ ನೆಲವೇ ಉರಿಗೊಂಡು ಬಿಟ್ಟು ನೋಡುವಂತೆ ಜಡಗಟ್ಟಿದ ಸಮಾಜಕ್ಕೆ ಬೆಚ್ಚಿ ಬೀಳಿಸುವಂತೆ ಬರೆದರು. ಈ ಮೇಲ್ಕಂಡ 3 ಮುಖ್ಯ ಧಾರೆಗಳು ಈ ಹೊತ್ತಿನ ನಾವೆಲ್ಲ ಮುಕ್ತ ಛಂದಸ್ಸಿನಲ್ಲಿ ಬರೆಯಲು ಅನುವು ಮಾಡಿಕೊಟ್ಟಂತಾಗಿದೆ. ಮಂಜುನಾಥ್ ಪಾಳ್ಯ ಅವರ ಈ ಸಂಕಲನದಲ್ಲಿ ಸುಮಾರು 50 ಕವಿತೆಗಳಿವೆ. ವಿಭಿನ್ನ ಭಾವ, ಆಶಯ, ಕನಸುಗಳ ಅಭಿವ್ಯಕ್ತಿಯ ಕವಿತೆಗಳಿವೆ. ಒಂದೊಂದರಲ್ಲೂ ಒಂದೊಂದು ಭಾವಭೀತಿ ಇದೆ. ಹೆಪ್ಪುಗೊಟ್ಟಿದ್ದ ಮಾತು, ಪ್ರಾರಂಭದ ಈ ಕವಿತೆ ಓದುಗರಿಗೆ ಚಿಂತನೆಗೆ ಹೆಚ್ಚುವಂತಿದೆ. ಉಳಿದಂತೆ ಇಲ್ಲಿರುವ ಅನೇಕ ಕವಿತೆಗಳು ನನ್ನ ಮುಟ್ಟಿದವು. ಅದರಲ್ಲಿ ಮುಕ್ತಿ, ಬಂಡಾಯದ ಕಿಡಿ, ಬೇವಿರದ ಮರ, ಜೀವಜಲ, ಗೂಡು ಕಟ್ಟುವ ಬಯಕೆ, ಎಲ್ಲ ಮೀರಿದ ಓಟ, ಅವ್ವನ ತಾಕತ್ತು, ಅಜ್ಜನಿಗೊಂದು ಪತ್ರ, ಕೊನೆಯ ಕವಿತೆ ಅನಾಥರ ಸ್ವಗತ. ಈ ಕವಿತೆಗಳಲ್ಲಿ ಕವಿ ತನ್ನ ದಟ್ಟ ಅನುಭವದ ಕಾವ್ಯದ ಶಕ್ತಿಯನ್ನ ಅಭಿವ್ಯಕ್ತಿಸಿದ್ದಾರೆ. ಕವಿ ಯಾವಾಗಲೂ ತಲ್ಲಣದಲ್ಲಿರುತ್ತಾರೆ. ಈ ಸಮಾಜ ಏಕೆ ಹೇಗಿದೆ, ಎಲ್ಲ ತಿಳಿದು ಹೀಗೆ ವರ್ತಿಸುವುದು ಸರಿಯೇ ಎನ್ನುವ ಪ್ರಶ್ನೆ ನಿರಂತರವಾಗಿರ್ತದೆ. ಇದು ಸಾಮಾನ್ಯ ಜನರ ಪ್ರಶ್ನೆಯೂ ಆಗಿರ್ತದೆ.
ಆದರೆ ಕವಿಗೆ ಮಾತ್ರ ಇದೆಲ್ಲ ವಿಶೇಷವಾಗಿ ಕಾಣಬೇಕು ಮತ್ತು ಅನ್ನಿಸಬೇಕು. ಆಗ ಮಾತ್ರ ಅವನು ಕವಿಯಾಗಿ ಯೋಚಿಸಲಿಕ್ಕೆ ಸಾಧ್ಯ. ಈ ಸಮಾಜದಲ್ಲಿ ದೊಡ್ಡ ವಿವೇಕವಂತರು ಅಂದರೆ ಜನಪದರು. ನಮ್ಮ ಮಂಜುನಾಥ್ ಕೂಡ ಜನಪದರನ್ನ ಬಲ್ಲವರಾಗಿದ್ದಾರೆ. ಇವರಿಗೆ ಕಾವ್ಯ ಸುಲಲಿತವಾಗಿರಬೇಕು. ಈಗ ಇದನ್ನು ಸಾಧಿಸುವ ಪ್ರಯತ್ನದಲ್ಲಿದ್ದಾರೆ. ಕವಿ ತಾನು ಬರೆದ ಕವಿತೆಯನ್ನ ಪ್ರತಿ ಶಬ್ದ, ಸಾಲು, ಪ್ಯಾರೆಗಳಲ್ಲಿ ಸೂಕ್ಷ್ಮತೆ, ಸಂಕೇತ, ರೂಪಕ ಮತ್ತು ಗ್ರಹಿಕೆಗಳಿಂದ ತಾನೇ ಪಾಲನೆ ಪೋಷಣೆ ಮಾಡಬೇಕು. ಎಷ್ಟು ಅರ್ಥವಂತಿಕೆಯಿಂದ ಬೆಳೆಸಿ ದೊಡ್ಡವನಾಗಿ ಮಕ್ಕಳನ್ನು ನೋಡಿಕೊಳ್ಳುವ ಹಾಗೆ ಒಂದು ಕವಿತೆಯನ್ನ ಕಾಣಬೇಕು. ಪ್ರತಿ ಕವಿತೆ ಬರೆದು ಮುಗಿಸಿದಾಗಲೂ ಆತ ಅಥವಾ ಆಕೆ ಮರುಹುಟ್ಟು ಪಡೆದಂತೆ ತನ್ನ ತಾಯಿ ತನಗೆ ಜನ್ಮ ಕೊಟ್ಟ ಹಾಗೆ ಇದರಲ್ಲಿ ಅಸಾಧಾರಣ ನೋವು ಇರುತ್ತದೆ. ಮಗು ಹುಟ್ಟಿದ ಮೇಲೆ ಹೇಳಿಕೊಳ್ಳಲಾರದ ಅಮಿತ ಆನಂದ ಪುಳಕ ಇರುತ್ತದೆ. ಹಾಗೆ ಕಾವ್ಯ ಸೃಜಿಸಬೇಕು. ಕವಿತೆ ಉಳಿದವರಿಗೆ ಇಷ್ಟವಾಗುವುದಕ್ಕಿಂತ ಮುಂಚೆ ತನಗೆ ಇಷ್ಟವಾಗಬೇಕು. ಕಾರಣ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಲೋಕ ಪ್ರಕೃತಿ ಇರುತ್ತದೆ. ತಾನೂ ಕೂಡ ಪ್ರಕೃತಿ ಒಂದು ಶಿಶು. ಈ ದೃಷ್ಟಿಯಲ್ಲಿ ಕವಿ ಮಂಜುನಾಥ್ ಅವರ ಕವಿತೆಗಳು ಚಲಿಸುತ್ತವೆ. ನಿಂತು ಸುಧಾರಿಸಿಕೊಂಡಂತೆ ಕಾಣಿಸುತ್ತವೆ. ನಡೆದಂತೆ ಎಡವಿ ಬೀಳುತ್ತಾ ಏಳುತ್ತಾ ಮುಂದೆ ಸಾಗಿದ್ದಾರೆ ಅನಿಸುತ್ತದೆ. ನಡೆದಷ್ಟು ಅನುಭವ ಪಡೆದಷ್ಟು ಕಾವ್ಯಕ್ಕೆ ದಕ್ಕಬೇಕು. ಅಲ್ಲಲ್ಲಿ ದಾಪುಕಲ್ಲು ಹಾಕಿ ನಡೆದಿದ್ದಾರೆ. ಕೆಲವು ಕಡೆ ಧ್ಯಾನಿಸಿದ್ದಾರೆ. ಇವರ ಕಾವ್ಯದ ಧ್ಯಾನಕ್ಕೆ ಸಿದ್ಧಿಸಿದ ಕವಿತೆಗಳು ಫಲ ಕೊಟ್ಟಿವೆ. ಇನ್ನ ಕೆಲವು ಹಾಲುಗಟ್ಟದೆ ಉಳಿದು ಬಿಟ್ಟಿವೆ. ಕವಿ ಕಲಾವಿದನಿಗೆ ಜಗತ್ತನ್ನು ಆಲಿಸುವ ಶಕ್ತಿ ಅಥವಾ ತಾಕತ್ತು ಬೇಕಾಗುತ್ತದೆ. ಯಾರಿಗೆ ಸಹನೆಯಿಂದ ಕೇಳುವ ಶಕ್ತಿ ಇದೆಯೋ ಅವರಿಗೆ ಸೂಕ್ಷ್ಮವಾಗಿ ಹೇಳುವ ಶಕ್ತಿ ಬರುತ್ತದೆ. ಆದರೆ ಈ ರಾಜಕಾರಣಿಗಳು ಮಾತನಾಡುವ ತಾಕತ್ತಲ್ಲ. ಆದರೆ ರಾಜಕಾರಣವನ್ನು ಬಿಟ್ಟು ಕಾವ್ಯ ಬರೆಯಲು ಸಾಧ್ಯವಿಲ್ಲ. ನಮ್ಮ ಪ್ರತಿ ಶಬ್ದ ವಾಕ್ಯಗಳಲ್ಲೂ ರಾಜಕಾರಣವಿದೆ ಎನ್ನುವುದನ್ನು ಮರೆಯಬಾರದು. ಕವಿಗೆ ಒಳಗಣ್ಣಿನ ಗ್ರಹಿಕೆ ಇರಬೇಕು. ಎಲೆ ಬೀಳುವ ಶಬ್ದನ್ನು, ಭೂಮಿ ಉಸಿರಾಡುವ ಅರಿವನ್ನು, ಹಕ್ಕಿಯ ಆರ್ತನಾದವನ್ನು, ಮುಗುಳ್ನಗುತ್ತಿದ್ದರೂ ಮನುಷ್ಯರ ಒಳ ಸಂಕಟಗಳನ್ನು ಅರಿಯುವ ಸೂಕ್ಷ್ಮತೆ ಕವಿ ಇರಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮೆದೆಗಳ ಉಸಿರನ್ನು ಆಲಿಸುವ ಗ್ರಹಿಕೆ ನಮಗೆ ಬಂದಾಗ ಕವಿತೆಗಳು ತನಗೆ ತಾನೇ ಸೃಜಿಸುತ್ತವೆ. ಈ ವಿಷಯದಲ್ಲಿ ಮಂಜುನಾಥ್ ಪಾಳಿಯವರು ಎಚ್ಚರಿಕೆ ಹೆಜ್ಜೆಗಳನ್ನ ಇಟ್ಟಿದ್ದಾರೆ. ಕವಿ ಎಲ್ಲ ನೊಂದ ಜೀವಿಗಳ ಜನರ ಸೊಲ್ಲಾಗಬೇಕು. ಕಟ್ಟಕಡೆಯ ಜೀವಿಯ ಉಸಿರನ್ನು ಎರವಲು ಪಡೆದಂತೆ ಬರೆಯಬೇಕು. ಜನರ ಸಂಕಷ್ಟಗಳ ದನಿಯಾಗಿ ಕಸಕಟ್ಟಿ ಮುಳ್ಳುಗಳ ಗುಡಿಸುವ ಜಲಗಾರನಾಗದೆ ಕವಿಯಾಗಲಾರ. ಇದು ಜಗದ ಕವಿ ಕುವೆಂಪು ಅವರ ದೃಷ್ಟಿಕೋನ ಕೂಡ ಆಗಿರಬಹುದು. ಕೊನೆಯದಾಗಿ ನಾವು ಈ ಹೊತ್ತು ಇಷ್ಟರ ಮಟ್ಟಿಗೆ ಸ್ವತಂತ್ರವಾಗಿ ಬದುಕಿದ್ದೇವೆ, ಮಾತನಾಡುತ್ತಿದ್ದೇವೆ, ಬರೆಯುತ್ತಿದ್ದೇವೆ ಅಂದರೆ ಅದಕ್ಕೆ ಮೂಲ ಕಾರಣ ಈ ದೇಶದಲ್ಲಿರುವ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ. ಆದರೆ ಈ ಪ್ರಜಾಪ್ರಭುತ್ವಕ್ಕೆ ಕುತ್ತು ತರುವ ಹುನ್ನಾರ ನಡೆಯುತ್ತಿದೆ. ಅವರಿಗೆಲ್ಲ ಧರ್ಮ ಪ್ರಭುತ್ವದ ದಾರಿಯಲ್ಲಿ ನಡೆಯುವ ಹುಸಿ ಪ್ರಯತ್ನದಲ್ಲಿದ್ದಾರೆ. ಅದಕ್ಕೆ ಪ್ರತಿರೋಧವಾಗಿ ಕವಿಗಳು, ಲೇಖಕರು, ಕಲಾವಿದರು ಮತ್ತು ಪ್ರಜಾಪ್ರಭುತ್ವವಾದಿಗಳು ಮುಖಾಮುಖಿಯಾಗುವ ಸಂದರ್ಭ ಬಂದಿದೆ. ನಾವು ಇದಕ್ಕೆ ಬೆನ್ನು ಮಾಡದೆ ಕಾವ್ಯದ ಮೂಲಕ ಉತ್ತರ ಕೊಡಬೇಕಾಗಿದೆ. ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕಾಗಿದೆ. ಇದಿಷ್ಟು ನನ್ನ ಮಾತಾದರೆ, ಉಳಿದಂತೆ ಈ ಸಂಕಲನದ 50 ಕವಿತೆಗಳ ಕುರಿತು ಕವಿ ಮಂಜುನಾಥ್ ಅವರ ಬಾಳ ಸಂಗತಿಯಾಗಿರುವ ಡಾಕ್ಟರ್ ಜಿ ರೂಪಾ ಅವರು ವಿಸ್ತಾರವಾಗಿ ಕವಿತೆಗಳ ಬಗ್ಗೆ ಮಾತನಾಡಿದ್ದಾರೆ. ಅದಕ್ಕೆ ನನ್ನ ಸಮ್ಮತಿ ಇದೆ ಎಂದು ಹೇಳುತ್ತಾ ದಂಪತಿಗಳನ್ನ ಅಭಿನಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳಿದ್ದೇನೆ. ಒಂದು ವಿಷಯನ ನಾನು ಈ ದಂಪತಿಗಳ ಬಗ್ಗೆ ಹೇಳಲೇಬೇಕು. ನಾನು ಈ ಕವಿತೆಗಳನ್ನ ಅವರು ಸುಮಾರು 50 ಕವಿತೆಗಳ ಕುರಿತು ಅವರು ಪರಿಚಯ ಮಾಡ್ತಾ ಹೋಗ್ತಾ ಇದ್ದಾರೆ. ಅವರು ಎಷ್ಟು ಆ ಕವಿತೆ ಒಳಗೆ ಹೋಗಿದ್ದಾರೆ ಅಂದರೆ, ನಾನು ಜನಪದದಲ್ಲಿ ನಾವು ಶಿವನನ್ನ ಒಬ್ಬ ಭಕ್ತ ಪ್ರೇಯರ್ ಮಾಡ್ತಾ ಇರ್ತಾನೆ. ಪ್ರತ್ಯಕ್ಷನಾದಾಗ ಶಿವ ಪಾರ್ವತಿಯನ್ನು ಒಟ್ಟಿಗೆ ನೋಡ್ಬೇಕಂತ ಕೇಳ್ತಾನೆ. ಆಗ ಶಿವ ಅರ್ಧನಾರೇಶ್ವರಿಯಾಗಿ ಕಾಣಿಸ್ಕೊಳ್ತಾನೆ. ಬಹುಶಃ ಇಲ್ಲಿ ಮಂಜುನಾಥ್ ಅವರ ಅರ್ಧನಾರೇಶ್ವರಿಯಾಗಿ ಬದಲು ರೂಪಾ ಅವರು ಅರ್ಧನಾರೇಶ್ವರಿಯಾಗಿ ಕಾವ್ಯದ ಮೆರುಗನ್ನ ಹೆಚ್ಚಿದ್ದಾರೆ.
ಹೆಪ್ಪುಗಟ್ಟಿದ ಮಾತುಗಳು. ಬಹುಶಃ ಎಂತಹ ಸಮಾಜದಲ್ಲಿ ನಾವಿದ್ದೀವಿ, ನಾವು ಈ ಕ್ಷಣ ಕೂಡ ಆತಂಕ ಮತ್ತು ದುಗುಡದಲ್ಲಿ ಇದ್ದೀವಿ. ಎಲ್ಲವೂ ಸರಿ ಇದೆ ಅಂತ ಯಾವತ್ತೂ ನನ್ನಂತವ್ರಿಗಂತೂ ಅನಿಸೇ ಇಲ್ಲ. ಅದಕ್ಕೆ ಕಾರಣಗಳು ನೂರಾರು ಇದ್ದಾವೆ, ಅದನ್ನು ಮತ್ತೆ ಮತ್ತೆ ಹೇಳುವ ಅಗತ್ಯ ಇಲ್ಲ. ಬಸವಣ್ಣರ ವಚನಗಳನ್ನೇ ಅಥವಾ ವಚನಕರ ವಚನಗಳನ್ನೇ ಬೇರೆ ರೀತಿಯಾಗಿ ಹೇಳುವ ಸಂದರ್ಭ ಮೊನ್ನೆ ನಡೆಯಿತು. ಅದರಿಂದ ಇಂತಹ ಸಮಾಜದ ಹೆಪ್ಪುಗಟ್ಟಿದ ವಾತಾವರಣದಲ್ಲಿ ನಾವೆಲ್ಲ ಬದುಕ್ತಿದ್ವಿ. ನಾವು ಉಸಿರಾಡಬಹುದಾ ಮಾತಾಡಬಹುದಾ ಅಂತ ಮುಂದಿನ ದಿನಗಳಲ್ಲಿ ಬರಬಹುದೇನೋ. ಅದಕ್ಕೆ ಉತ್ತರವಾಗಿ ನಮ್ಮ ಪ್ರಜಾಪ್ರಭುತ್ವವನ್ನ ಅಥವಾ ನಮ್ಮ ಈ ಇರುವಿಕೆಯನ್ನ ಇನ್ನಷ್ಟು ಖಾತ್ರಿ ಮಾಡಿಕೊಳ್ಳುವುದಕ್ಕೆ ನಾವು ಇನ್ನಷ್ಟು ಪ್ರಕಾರವಾದ ಬುದ್ಧ, ಬಸವ, ಅಂಬೇಡ್ಕರ್, ಕುವೆಂಪು ಇವರೆಲ್ಲರ ಆಶಯಗಳನ್ನ ನಾವು ಮತ್ತೆ ವೈಚಾರಿಕವಾಗಿ ಮನಸ್ಸಿಗೆ ಹಚ್ಚದೆ ಹೋದ್ರೆ, ಸಮಾಜಕ್ಕೆ ಹೇಳದೆ ಹೋದ್ರೆ ಅದು ಹೀಗೆ ಮುಂದುವರಿಯುತ್ತೆ. ಅಂತವಕ್ಕೆ ಅವಕಾಶ ಕೊಡದಲ್ಲೇ ಇದೊಂದು ಅದ್ಭುತವಾದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಈ ದೇಶದಲ್ಲಿದೆ. ನಮಗೆಲ್ಲ ಇವತ್ತು ಬರೆಯುವ ಹಕ್ಕು, ಮಾತನಾಡುವ ಹಕ್ಕು ಇದೆ ಅಂದರೆ ಅದು ಸಂವಿಧಾನದ ಕಾರಣದಿಂದ. ಬಹುಶಃ ಈ ಹೆಪ್ಪುಗಟ್ಟಿದ ಮಾತುಗಳು ನಮ್ಮನ್ನೆಲ್ಲ ಒಂದಿಷ್ಟು ಚಿಂತನೆಗೆ ಹಚ್ಚುವ ಕವನ ಸಂಕಲನ ಆಗಿದೆ. ಇಂಥ ಅಪರೂಪದ ಕವನ ಸಂಕಲನ ಕೊಟ್ಟ ಡಾಕ್ಟರ್ ಮಂಜುನಾಥ್ ಪಾಳ್ಯ ಅವರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ಅಭಿನಂದಿಸುತ್ತಾ, ವಿಶೇಷವಾಗಿ ಅವರು ಗುರು ಅಲ್ಲದಿದ್ದರೂ ಅವರಿಂದ ತುಂಬ ಕಲಿತಿದ್ದೀನಿ. ಅವರು ಸಂದರ್ಶನ ಮಾಡುವಾಗ ಒಂದು ಪ್ರಸಂಗವನ್ನ ಹೇಳ್ತಾ ಇದ್ರು. ಅದು ಎಷ್ಟು ಸೂಕ್ಷ್ಮವಾದ ಪ್ರಸಂಗ ಅಂತಂದ್ರೆ, ಒಬ್ಬ ಭಕ್ತ ಶಿವ ಮತ್ತು ಪಾರ್ವತಿ ಇಬ್ಬರನ್ನು ನಾನು ಹೇಳಲ್ಲ, ಬರೀ ಶಿವನ್ನೇ ನಾನು ಪ್ರೇಯರ್ ಮಾಡ್ತೀನಿ ಅಂತ ಹಠಕ್ಕೆ ಬಿಡ್ತಾನೆ. ಆವಾಗ ಒಂದು ಪ್ರಸಂಗವನ್ನ ಬಹಳ ಚೆನ್ನಾಗಿ ಕಲ್ಗುಡಿಯವರು ಹೇಳಿದ್ರು. ಅಂದ್ರೆ ಭಕ್ತ ಹೆಂಗೆ ಅವನಿಗೆ ಸ್ತ್ರೀ ಆಗಲ್ಲ, ಆದ್ರೂ ಅದನ್ನ ಹೇಗಾದ್ರೂ ಮಾಡಿ ಶಿವ ಮತ್ತೆ ಒಪ್ಪಿಸ್ತಾನೆ. ಇಬ್ಬರನ್ನ ಸೇರಿ ನೀನು ಧ್ಯಾನ ಮಾಡಬೇಕು ಗಂಡು ಹೆಣ್ಣನ್ನ ಅಂತ ಹೇಳಿ. ಬಹುಶಃ ಮೇಡಮ್ ಅವರು ಅದಕ್ಕೆ ಬಹಳ ಚೆನ್ನಾಗಿ ಹೇಳಿದ್ರು, ಇಬ್ಬರ ಅನಿವಾರ್ಯ ಒಬ್ರಿಗೊಬ್ರಿ ಅಂತ ಅನ್ನೋದನ್ನ. ಅದರ ಭಕ್ತನಿಗೆ ಶಿವ ಅದನ್ನ ಅವಕಾಶ ಮಾಡಿಕೊಡಲ್ಲ. ಅಂತ ಅಪರೂಪದ ಘಟನೆಗಳನ್ನ ಕಲ್ಗುಡಿ ಸರ್ ಹೇಳಿದ್ರು. ಅವರ ಅಧ್ಯಯನ ಬಹಳ ದೊಡ್ಡದು. ಅವರನ್ನ ಇವತ್ತು ನಾನು ಒಂದು ರೀತಿ ಶಿಷ್ಯನಾಗಿ ಅವರ ಅಭಿನಂದನೆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾದ್ದು ತುಂಬಾ ಸಂತೋಷದ ವಿಷಯ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನಗೆ ನನ್ನ ಅರಿವಿಗೆ ಬಂದು ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟ ಸುಮೇರಿ ಟ್ರಸ್ಟ್ ಮತ್ತು ಐಸಿರಿ ಪ್ರಕಾಶನದ ಎಲ್ಲ ಸ್ನೇಹಿತರಿಗೆ ಮತ್ತು ಅವರೆಲ್ಲ ಈಗೆಲ್ಲ ಗುರುಗಳು ಸತೀಶ್ ಸರ್ ಇದ್ದಾರೆ, ಮಂಜುನಾಥ್ ಇದ್ದಾರೆ ಮತ್ತು ಅನೇಕರು ಇಲ್ಲೆಲ್ಲ ಇದ್ದಾರೆ. ನೀವು ನನ್ನ ಮಾತುಗಳನ್ನು ಪ್ರೀತಿಯಿಂದ ಕೇಳೋದಕ್ಕೆ ನಿಮಗೂ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.